ಮಳೆ ಬರ್ತಾ ಇದೆ, ನೀವು ನಿಲ್ಸೋಕ್ಕಾಗೋದಿಲ್ಲ ಮಳೆ. ಆದರೆ ನೆನೆಯೋದು ಅಥವಾ ನೆನೆದಿರ ಇರೋದು ನಿಮ್ಮ ಕೈನಲ್ಲಿದೆ ಅಲ್ವಾ. ಒಲವೇ ದೇವರು ಅನ್ಬೇಕಾದ್ರೆ ಆ ಒಲವನ್ನು ಒಳಗಡೆ ಅನುಭವ ಮಾಡ್ಕೊಳ್ಳೋದು ಒಂದು ಕಲೆ. ನಿಮ್ಮ ಮನೆ ಪಕ್ಕದ ಮನೆಯವರು ಅವ್ರ ಮನೆಗೆ ಏನಾದರೂ ನಮಗೇನಂತೆ ನಾವು ಕೂತಿರ್ತೀವಿ ಅಂದರೆ ನಿಮ್ಗೆ ಇಷ್ಟ ಆಗತ್ತಾ? ನಾನು ಒಬ್ಬ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕನ್ಸಲ್ಟೆಂಟ್ ಆಗಿ ನನ್ನ ಜೊತೆ ನ್ಯೂಟ್ರಿಷನಿಸ್ಟ್ ಇದ್ದಾರೆ, ನನ್ನ ಜೊತೆ ಡಾಕ್ಟರ್ಸು ಕೆಲಸ ಮಾಡ್ತಾರೆ. ಅವರು ಬೇರೆಯವರಿಗೆ ಸಮಾಧಾನ ಹೇಳಿದಾಗ ಅಥವಾ ಅವರಿಗೆ ಈಗ ನಾನು ಯಾರಿಗಾದ್ರು ಸಮಾಧಾನ ಹೇಳ್ತೀನಿ ಅಥವಾ ಅವರಿಗೆ ಸ್ಪಂದಿಸ್ತೀನಿ ಅಂದಾಗ ಒಂದಿಷ್ಟು ಅವ್ರ ನೋವನ್ನ ನಾನು ಮನೆಗೆ ತೊಗೊಂಡು ಹೋಗ್ತೀನಿ. ನೀವು ಪೂರ್ತಿ ದಿನ ಎಲ್ರಿಗೂ ಸಮಾಧಾನ ಹೇಳ್ತಿರ್ತೀರಾ, ನೀವು ಹೆಂಗೆ ಆರಾಮಾಗಿದ್ದೀರಾ, ನಾನು ಹೆಂಗೆ ಕಷ್ಟಪಡ್ತಾ ಇದ್ದೀನಿ. ನೋಡಿ, ಒಂದು ಕನ್ನಡಿ ಏನು ಮುಂದೆ ಇದೆಯೋ ಎಲ್ಲ ರಿಫ್ಲೆಕ್ಟ್ ಮಾಡುತ್ತೆ. ಅದರಿಂದ ಸ್ವಲ್ಪ ಸರಿದ್ರೆ ಅದು ಹೆಂಗಿರ್ತದೋ ಹಂಗೆ ಇರುತ್ತೆ. ನಮ್ಮ ಮನಸ್ಸು ಕನ್ನಡಿ ಹೆಂಗಿರಬೇಕು, ಫೋಟೋಗ್ರಾಫಿಕ್ ಕ್ಯಾಮ್ರಾ ಥರ ಇರುತ್ತೆ. ಅಂದರೆ ನನಗೆ ಸ್ಪಂದಿಸೋದು ಇಷ್ಟ, ಬಟ್ ಅದ್ರ ಜೊತೆ ನಮ್ಗೆ ಸ್ವಲ್ಪ ಕಷ್ಟನೂ ಆಗುತ್ತೆ ಅಂತ. ಅದಕ್ಕೆ ನೀವು ಧ್ಯಾನ ಮಾಡಿ, ಅದರಿಂದ ನಿಮ್ಗೆ. ನಮಸ್ತೆ ಗುರುಜಿ. ಈ ದಿನಕ್ಕೆ ನಾನು ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೆ. ನಾನು ಒಂದು 2-3 ವರ್ಷದಿಂದ ಸುದರ್ಶನ ಕ್ರಿಯೆ ಮಾಡ್ತಾ ಬಂದಿದ್ದೀನಿ. ಇವಾಗ ಕುಕಿಂಗ್ ಇನ್ಫ್ಲುಯೆನ್ಸರ್ ಆಗಿದ್ದೀನಿ. ಇವಾಗ ನನಗೆ ಅಂದರೆ ಕ್ರಿಯೆ ಮಾಡೋಕ್ಕೆ ಸ್ವಲ್ಪ ಸರಿಯಾಗಿ ಆಗ್ತಾ ಇಲ್ಲ. ಹೇಗೆ ಮಾಡೋದು ಅಂತ ನನಗೆ ಡೌಟ್. ನೋಡಿ, ಒಂದು ಮರಕ್ಕೆ ನೀರು ಹಾಕ್ತಾ ಇದ್ದಷ್ಟು ಫಲಗಳೆಲ್ಲ ಬರ್ತಾ ಇರುತ್ತೆ. ನೀರು ಹಾಕೋದು ನಿಲ್ಲಿಸ್ಬಿಟ್ರೆ ಸ್ವಲ್ಪ ದಿನ ಆದಮೇಲೆ ಒಣಗ್ಲಿಕ್ಕೆ ಶುರುವಾಗೋಗುತ್ತಲ್ಲ. ಹಾಗೆ ಸಾಧನೆಗೆ ಮತ್ತೆ ಸ್ವಲ್ಪ ಬೆಲೆ ಕೊಟ್ಟು ಮಾಡ್ತಾ ಇರಬೇಕು, ಸಮಯ ಕೊಡಬೇಕು. ಸಾಧನೆ ಮಾಡಿದ್ರೆ ಮತ್ತೆ ನೀವು ಒಳ್ಳೆ ಬಲಿಷ್ಠರಾಗ್ತೀರಿ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ. ಗುರುಗಳೇ ನಮಸ್ತೆ. ನನ್ನ ಹೆಸರು ಸುಮಂತ್ ಅಂತ. ಈಗ ಮರೆಯಾಗಿರೋ ಒಂದಷ್ಟು ಐತಿಹಾಸಿಕ ಜಾಗಗಳ ಬಗ್ಗೆ, ಪೌರಾಣಿಕ ಜಾಗಗಳ ಬಗ್ಗೆ, ನಿಸರ್ಗದ ಬಗ್ಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೀವನದ ಪ್ರತಿ ಹಂತದಲ್ಲೂ ಕಾಡಿದ ಒಂದು ಪ್ರಶ್ನೆ ಅಂದರೆ, ಜೀವನದಲ್ಲಿ ಹಿಂದೆ ಆಗಿದ್ದನ್ನು ಬದಲಾಯಿಸೋಕ್ಕಾಗಲ್ಲ, ಮುಂದೆ ಆಗಿದ್ರೆ ನಿರೀಕ್ಷೆ ಇಲ್ಲ, ಅದ್ರಲ್ಲಿ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ. ಅಂದರೆ ಜೀವನ ಅನ್ನೋ ಯಾವುದೋ ನಾವು ಹುಟ್ಟಿದಾಗಲೇ ಬರೆದಿಟ್ಟಿರೋ ಪುಸ್ತಕದ ಪ್ರತಿ ಸಾಲಿಗೆ, ಪ್ರತಿ ಹಾಳೆಯ ಅದರಲ್ಲಿ ಏನು ಬರೆದಿರುತ್ತೆ ಅದರಂತೆ ಬದುಕ್ತಾ ಹೋಗ್ತೀವಿ. ಹಿಂದೆ ಆಗಿದ್ದು ನಮ್ಗೆ ಗೊತ್ತಾಗಲ್ಲ, ಅಂದರೆ ನೆಕ್ಸ್ಟ್ ನಮಗೇನಾಗುತ್ತೆ ಅಂದರೆ ಗೊತ್ತಾಗಲ್ಲ, ಅದ್ರ ರಿಯಾಕ್ಟ್ ಮಾಡ್ತಾ ಹೋಗ್ತೀವಿ. ನಿಜವಾಗ್ಲೂ ಜೀವನದಲ್ಲಿ ನಮ್ಮ ಪಾತ್ರ ಏನು, ನಮ್ಮ ಜೀವನ ನಮ್ಮ ಕೈಲೇ ಇದೆಯಾ ಅನ್ನೋ ನನ್ನ ಪ್ರಶ್ನೆ. ನೋಡಿ, ನಿಮ್ಮ ಜೀವನದಲ್ಲಿ ಎರಡೂ ಇದೆ. ಯಾವುದು, ನಿಮ್ಮ ಸ್ವಾತಂತ್ರ್ಯವೂ ಇದೆ, ವಿಧಿನೂ ಇದೆ. ಹೇಗೆ, ಈಗ ಮಳೆ ಬರ್ತಾ ಇದೆ, ನೀವು ನಿಲ್ಸಕ್ಕಾಗೋದಿಲ್ಲ ಮಳೆ. ಆದರೆ ಒದ್ದೆ ಆಗ್ಬೋದು ಅಥವಾ ಅಲ್ವಾ, ನೀವು ಕಡೆ ಇಟ್ಕೊಂಡು ಹೋದ್ರೆ ನೆನೆಯೋದಿಲ್ಲ. ರೈನ್ ಕೋಟ್ ಹಾಕೊಂಡು ಹೋಗ್ತೀರಾ, ನೆನೆಯೋದಿಲ್ಲ. ಹಾಗೆ ಹೋದ್ರೆ ನೆನೀತೀರಾ. ಹಾಗೆ ನಿಮ್ಮ ಎತ್ತರ ನಿಶ್ಚಿತವಾಗಿಬಿಡುತ್ತೆ. 20 ವರ್ಷ 21 ವರ್ಷ ಆದ್ಮೇಲೆ ಇನ್ನೂ ಉದ್ದ ಬೆಳೀಲಿಕ್ಕಾಗುತ್ತೆ. ಆದರೆ ನಿಮ್ಮ ಗಾತ್ರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದೋ ಅಲ್ಲೋ. ಹಾಗೆ ಮನುಷ್ಯ ಜೀವನದಲ್ಲಿ ಸ್ವಾತಂತ್ರ್ಯವೂ ಇದೆ, ಬಂಧನವೂ ಇದೆ, ಮಿಶ್ರಣವಾದದ್ದು. ವಿವೇಕ ಅಂದರೆ ಯಾವುದು ಬಂಧನ, ಯಾವುದು ಸ್ವತಂತ್ರ ಅನ್ನೋದನ್ನು ತಿಳ್ಕೊಳ್ಳೋದು ವಿವೇಕ. ಮತ್ತೊಂದು ಪ್ರಶ್ನೆ, ಸ್ವಾರ್ಥ ಮತ್ತು ತ್ಯಾಗದ ಬಗ್ಗೆ. ನಾವು ನಮಗೋಸ್ಕರ ಬದುಕ್ತಾ ಹೋದರೆ, ನಮ್ಮ ಆಲೋಚನೆಗಳಿಗೆ, ನಮ್ಮ ನಿರ್ಧಾರಗಳಿಗೆ ಬೆಲೆ ಕೊಟ್ಕೊಂಡು ಹೋದರೆ ಕೆಲವೊಮ್ಮೆ ನಾವು ಸ್ವಾರ್ಥಿಗಳಾಗಿ ಬದುಕಬೇಕಾಗುತ್ತೆ. ನಾವು ನಮ್ಮವ್ರಿಗೋಸ್ಕರ ಬದುಕ್ತಾ ಹೋದರೆ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ. ಅಂದರೆ ಅವರ ಆಲೋಚನೆಗಳಿಗೆ, ಅವರ ನಿರ್ಧಾರಗಳಿಗೆ ಬೆಲೆ ಕೊಟ್ಕೊಂತ ಹೋಗಬೇಕಾಗುತ್ತೆ. ಇದರಲ್ಲಿ ಯಾವುದು ಉತ್ತಮ? ಎರಡು ಉತ್ತಮ ಆದರೆ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಇವಾಗ ನಿಮ್ಮ ಮನೆಯವರು, ನಿಮ್ಮ ಮನೆ ತುಂಬ ನಿಮ್ಗೆ ಬೇಕಾದವ್ರು ದುಃಖಿಯಾಗಿದ್ದರೆ ನೀವು ಸುಖಿಯಾಗಿರ್ಲಿಕ್ಕೆ ಸಾಧ್ಯನಾ? ಯಾಕೆ ನಿಮ್ಮ ಸುಖ ದುಃಖ ನಿಮ್ಮ ಕುಟುಂಬದ, ನಿಮ್ಮ ಸ್ನೇಹಿತರ ಮೇಲೆ ಡಿಪೆಂಡ್ ಆಗಿದೆಯೋ ಇಲ್ಲೋ? ಆಗಿದೆಯಲ್ಲ. ಅದನ್ನೇ ಸ್ವಲ್ಪ ವಿಸ್ತಾರ ಮಾಡ್ಕೊಂಬೇಡಿ. ಇಡೀ ಊರಿನ ಜನ ಎಲ್ಲ ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ, ಇಡೀ ಪ್ರಪಂಚ ಜನವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೀಗೆ ನಮ್ಮ ಸ್ವಾರ್ಥವನ್ನು ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ನಮ್ಮದು ಅನ್ನೋ ಸ್ವಾರ್ಥ ಇರಲಿ. ಗೊತ್ತಾಯ್ತಲ್ಲ? ಈ ಮಧ್ಯದಲ್ಲಿರೋ ಸ್ವಾರ್ಥ ಏನಾಗುತ್ತೆ ಅಂದರೆ, ಇಷ್ಟು ಜನ ಇದ್ರೆ ಪರವಾಗಿಲ್ಲ, ನಮ್ಮ ಮನೆಯವ್ರಿಗೇನು ಹಾಕ್ಕೊಡ್ದು, ಪಕ್ಕದ ಮನೆಯವ್ರಿಗೆ ಏಟು ಬಿದ್ದರೆ ಏನು ನನಗೆ ಬೇಕಾಗಿಲ್ಲ. ಇದೇ ವಿಷಯ ಅವರು ಅರ್ಥ ನೆನೆಸ್ಕೊಂಡ್ರು ಅಂತ ಇಟ್ಕೊಳ್ಳಿ. ನಿಮ್ಮ ಮನೆ ಪಕ್ಕದ ಮನೆಯವರು ಅವ್ರ ಮನೆಗೆ ಏನಾದರೂ ಹಾಳಾದ್ರೂ ಏನಂತೆ ನಮಗೇನಂತೆ ನಾವು ಕೂತಿರ್ತೀವಿ ಅಂದರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ. ನಿಮಗೇನೋ ತೊಂದರೆ ಆದರೆ ಅವರು ಬಂದು ಒದಗಬೇಕಲ್ಲ ಅಲ್ವಾ? ಅದಕ್ಕೆ ನಾನು ಸ್ವಾರ್ಥಿಯಾಗಿ ಕುಡ್ದು ಅನ್ನೋದು ಬೇರೆ ವಿಷಯ. ಸ್ವಾರ್ಥಿ ಅಂತಂದರೆ ಏನು? ನಾನು ಕಂಪ್ಲೀಟಾಗಿ ಸ್ವಾರ್ಥಿಯಾಗಿರ್ಕೂಡ್ದು ಅನ್ನೋ ವಿಷಯವನ್ನು ಈ ಥರದಲ್ಲಿ ನೋಡ್ರಿ. ನಿಮ್ಮ ಸ್ವಾರ್ಥದಲ್ಲಿ ಎಲ್ಲರನ್ನೂ ಸೇರಿಸ್ಕೊಡ್ರಿ. ಧನ್ಯವಾದ. ನಮಸ್ತೆ ಗುರುಜಿ. ನನ್ನ ಹೆಸರು ಶಶಿರೇಖಾ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಜನರಿಗೆ ಸಂಸ್ಕಾರದ ಜೊತೆಗೆ ಯೋಗದ ಪಾಠ ಹೇಳ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಮಾಡ್ತಿರೋ ಕೆಲಸ ತುಂಬ ಅದ್ಭುತವಾದದ್ದು. ಕೇವಲ 2% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈ ಥರ ಸಾಧನೆ ಮಾಡೋಕ್ಕೆ ಸಾಧ್ಯ. ನಿಮ್ಮ ಹಾಗೆ ನಾವು ಸಾಧನೆ ಮಾಡಬೇಕಂದ್ರೆ ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ಈ ಸಾಧನೆ ಸಾಧ್ಯನಾ ಅಥವಾ ಮಾಡಬೇಕು? ನೋಡಿ, ನಿಮ್ಮ ಸಂಸಾರ ಚಿಕ್ಕದು, ನಮ್ಮ ಸಂಸಾರ ಪೂರ್ತಿ ತೀರಾ ದೊಡ್ಡದು. ಆದ್ದರಿಂದ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಿರ್ತದೆ. ನಮ್ಗೆ ಎಲ್ಲೇ ಏನಾದರೂ ನಮಗೆ ಬಂದ್ಬಿಡ್ತಿಲ್ಲ ಕಾಲ್. ನೋಡಿ, ಇವತ್ತು ಅಲ್ಲೆಲ್ಲೋ ಆಯಿತು, ಏನೋ ಆಯಿತು, ಮಲೇಷ್ಯಾದಲ್ಲಿ, ಚೈನಾದಲ್ಲಿ ಜನ ನಮಗೆ ಕಾಲ್ ಮಾಡಿ ಕೇಳ್ತಾರೆ. ಅದರಿಂದ ನಮಗೆ ಜವಾಬ್ದಾರಿ ತುಂಬ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಆಗುತ್ತೋ ನಿಮ್ಮಿಂದ ಅಷ್ಟು ನೀವು ಜವಾಬ್ದಾರಿ ತಗೊಳ್ಳಿ. ಸಂಸಾರದಿಂದ ಬಿಟ್ಟು ಓಡೋಗೋದು
ಅಂತ ಇಲ್ಲ. ಸಂಸಾರದಲ್ಲಿ ಇರಬೇಕು, ಇದ್ದು ಜಯಿಸಬೇಕು. ಅದೆಲ್ಲ ಮಾಡಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನೀವು ಸೇವೆ ಮಾಡ್ಕೊತಾ ಬನ್ನಿ. ಇನ್ನೊಂದು ಪ್ರಶ್ನೆ, ಈಗ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಕೆಲವರಿಗೆ, ಆಧ್ಯಾತ್ಮದ ಬಗ್ಗೆ ಅಥವಾ ದೇವರ ಮೇಲೆ. ಸೊ ಇಂಥವ್ರನ್ನ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯನಾ ಅಥವಾ? ತೊಂದರೆ ಇಲ್ಲ. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಬೇಡ ಪಾಪ, ನೀನು ಆರೋಗ್ಯ ನೋಡ್ಕೊಳ್ಳಿಕ್ಕೆ ಬನ್ನಿ, ಸ್ವಲ್ಪ ದಿನ ಭಸ್ತ್ರಿಕಾ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿದರೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಒಂದ್ಸಲ ನಂಬಿಕೊಂಡೇ ಆಮೇಲೆ ಮಾಡಬೇಕು ಅಂತಿಲ್ಲ. ನಮ್ಮಲ್ಲಿ ನಂಬಿಕೆ ಇಲ್ಲದೇ ಇರೋರೆಲ್ಲ ಬಂದು ಮಾಡ್ತಾರೆ, ಆಮೇಲೆ ಅವ್ರಿಗೆ ಅನುಭವಕ್ಕೆ ಬರ್ತದೆ. ಒಲವೇ ದೇವರು ಅನ್ನೋದು, ಒಲವು ಯಾರಿಗೆ ಬೇಡಮ್ಮ? ಎಲ್ಲರೂ ಒಲವಿನಲ್ಲಿ ನಂಬಿಕೆ ಇಟ್ಟೇ ಇರ್ತಾರೆ, ಹೌದು ಅಲ್ಲೋ? ಬೇರೆಯವ್ರಿಗೆ ಒಲವು ಇಲ್ಲದಿದ್ರು ಒಬ್ಬರ ಮೇಲೆ ಒಬ್ಬರಿಗೆ, ಅವರ ಮೇಲೆ ಅವ್ರಿಗೆ ಒಲವಿದ್ದೇ ಇರ್ತದೆ. ಆ ಒಲವೇ ದೇವರು ಅನ್ಬೇಕಾದ್ರೆ ಆ ಒಲವನ್ನು ಏನು ಅಂತ ಒಳಗಡೆ ಅನುಭವ ಮಾಡ್ಕೊಳ್ಳೋದು ಒಂದು ಕಲೆ. ಅದಕ್ಕೆ ನಾವು ಇಲ್ಲಿ ಬನ್ನಿ, ನಿಮಗೆ ಅದಾಗತ್ತೆ ಇದಾಗತ್ತೆ ಅಂದರೆ ನೀವು ಎಂಥವರಾಗಿದ್ರು ನಂಬಿಕೆ ಇಲ್ಲದಿದ್ದರೂ ಪರವಾಗಿಲ್ಲ, ಬನ್ನಿ, ನೀವು ಧ್ಯಾನ ಮಾಡಿ, ನಿಮಗೆ ಒಂದು ಅನುಭವ ಬರ್ತದೆ. ಓಕೆ. ಹರೇ ಕೃಷ್ಣ ಪ್ರಭು. ನನ್ನ ಪ್ರಶ್ನೆ ಇರೋದು, ನಾವು ಪ್ರತಿನಿತ್ಯ ನಮ್ಮಲ್ಲಿ ಈ ಹಾಲಿನ ಬೇಡಿಕೆ ಮತ್ತು ಅದರ ಉಪಯೋಗಗಳು ಜಾಸ್ತಿ ಆಗ್ತಾ ಇದೆ ಅಲ್ವಾ ಗುರುಜಿ? ಸೊ ಅದರಿಂದ ಕೋಟ್ಯಾಂತರ ಹಸುಗಳು ಅಥವಾ ಎಮ್ಮೆಗಳು ಸಾಯ್ತಾ ಇದೆ. ಅಂದರೆ ಅದನ್ನು ನಾವು ಬಲವಂತವಾಗಿ ಗರ್ಭಧಾರಣೆ ಮಾಡೋದು, ಆಮೇಲೆ ಗಂಡು ಕರು ಹುಟ್ಟಿದರೆ ಅದನ್ನು ಸ್ಲಾಟರ್ ಹೌಸ್ಗೆ ಕಳಿಸೋದು. ಸೊ ಇದೆಲ್ಲದರಿಂದನೂ ತುಂಬ ಹಸುಗಳು ಸಾಯ್ತಾ ಇದೆ. ಅದು ಬಿಟ್ಬಿಡಿ ಅಂತ ಹೇಳಿದರೆ ಯಾರು ಹಾಲು ಮೊಸರು ಇದನ್ನೆಲ್ಲ ಬಿಡೋಕೆ ಅಂತೂ ತುಂಬ ಕಷ್ಟ. ಆದರೆ ಹೋಗಲಿ ಬಿಡು, ಅದು ಅವ್ರ ಇಚ್ಛೆ ಅಂತಲೂ ನಮಗೆ ಬಿಡೋಕ್ಕಾಗಲ್ಲ. ಬಿಕಾಸ್ ಒಂದಲ್ಲ ಎರಡಲ್ಲ ಪ್ರಾಣಿ, ಮತ್ತು ಪ್ರಾಣಿಗಳನ್ನು ತಿಂತಾರಲ್ಲ ಗುರುಜಿ, ಇದು ಪ್ರತಿಯೊಂದು ಜೀವಿಗೂ ಬದುಕೋ ಹಕ್ಕಿದೆ. ನೋಡಮ್ಮ, 40 ವರ್ಷದ ಹಿಂದೆ ಪ್ರಪಂಚದಲ್ಲಿ ಬೇರೆ ಕಡೆ ಓಡಾಡಿದರೆ ಬಹಳ ಕಡಿಮೆ ಜನ ಶಾಕಾಹಾರಿಗಳಾಗಿದೆ. ಇವತ್ತು ಪರಿಸ್ಥಿತಿ ಬದಲಾಗಿದೆ. ಈಗ ವೀಗನಿಸಮ್ ಶುರುವಾಗಿದೆ ಎಲ್ಲ ಕಡೆ. ನಮಗೆ ಏನು ಒಂದು ಆಶಾಕಿರಣ ಏನು ಅಂತಂದರೆ, ಹಿಂದೆ ಹೆಂಗೆಲ್ಲ ಒಂದು ವೆಜಿಟೇರಿಯನಿಸಮ್ ಅಂತಂದರೆ ಕೆಳಗಡೆ ಶಾಕಾಹಾರಿಗಳು ಅಂದರೆ ಕೆಳಗಡೆ ನೋಡೋರು ಅವ್ರನ್ನ, ಅಯ್ಯೋ ಏನೇವನು ಹುಲ್ಲು ತಿಂತಾರೆ ಅಂತ ಅನ್ನೋರು. ಇವತ್ತಾಗಿಲ್ಲ, ಬದಲಾಗಿದೆ. ಹಾಗೆ ಪ್ರಾಣಿಗಳ ಮೇಲೆ ದಯೆ ಇವತ್ತು ಹಿಂದಿಗಿಂತ ಹೆಚ್ಚಾಗಿದೆ. ಇದ್ರೂ ಬೇಕಾಗಿ ಇನ್ನೂ ಹೆಚ್ಚು ಮಾಡಬೇಕು ಇದನ್ನು. ಮತ್ತು ಹಸುವಿನ ಹಾಲುಗಳ ಬಗ್ಗೆ ಎಲ್ಲರೂ ಹಸುವಿಗೆ ಹಿಂಸೆ ಕೊಟ್ಟೇ ಹಾಲು ಕರೀತಾರೆ ಅನ್ನೋ ಭಾವನೆ ಇಟ್ಕೊಳ್ತು. ಇವಾಗ ಕೆಲವು ಹಸುಗಳಿಗೆ ಅದು ತಿಂದು ಹಾಲು ಕರಿದಿದ್ರೆ ಅವ್ರಿಗೆ ಮ್ಯಾಸ್ಟೈಟಿಸ್ ಬಂದ್ಬಿಡುತ್ತೆ, ರೋಗ ಬಂದ್ಬಿಡುತ್ತೆ. ಆ ಎಲ್ಲ ಕರುಗಳು ಅಷ್ಟು ಹಾಲು ಕುಡಿಯೋಕ್ಕಾಗೋದಿಲ್ಲ, ಅವಕ್ಕೆ ಕುಡಿದ್ರೆ ಅದಕ್ಕೂ ಸರಿ ಹೋಗೋದಿಲ್ಲ. ಅದಕ್ಕೆ ಭಗವಂತ ಸರಿಯಾಗಿ ನಿಯಮ ಮಾಡಿದ್ದಾನೆ. ಹಾಲಿನಿಂದ ಹಿಂಸೆ ಆಗತ್ತೆ ಅನ್ನೋ ಭಾವನೆ ಇಟ್ಕೋಬೇಕಾಗಿಲ್ಲ. ಎಲ್ಲ ಕಡೆನೂ ಹಿಂಸೆ ಮಾಡೋದಿಲ್ಲ. ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಆ ಥರದ್ದು. ತುಂಬ ಲೋಭಿಗಳು ಸರಿಯಾಗಿ ಅದನ್ನ ಪೋಷಣೆ ಸರಿಯಾಗಿ ಮಾಡದೇ ಇದ್ರೆ ಅದು ತಪ್ಪಾಗ್ತದೆ. ಈಗಿನ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರ ಹಸು ಸಂರಕ್ಷಣೆಗೆ, ಗೋ ಸಂರಕ್ಷಣೆಗೆ ಬಹಳಷ್ಟು ಅವರು ಮುತುವರ್ಜಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ, ಯೋಜನೆಗಳನ್ನ ಹಾಕ್ಕೊಂಡಿದ್ದಾರೆ. ಅದು ಒಂದು ಒಳ್ಳೆ ವಿಷಯ. ನಮಗೆ ಈಸಿಯಾಗಿ ಅಹಿಂಸಾ ಹಾಲು ಸಿಗೋದು ಕಷ್ಟ ಅಲ್ವಾ ಗುರುಜಿ? ನಾವು ಇವಾಗ ಲೋಕಲ್ ಡೈರಿ ಅಲ್ಲೆಲ್ಲ ತಗೊಂಡ್ರೆ ನಾವು ಅವರು ಮಾಡುವಂಥ ಪಾಪದಲ್ಲಿ ನಾವು ಭಾಗಿಯಾಗ್ಬಿಡ್ತೀವಲ್ವಾ ಅನ್ನೋದು ನನ್ನ ಯೋಚನೆ. ಅದನ್ನು ಹಣ ಕೊಟ್ಟು ನಾವು ಪಡೆಯೋದ್ರಿಂದ ಅಲ್ಲ, ನೀವು ಎಲ್ಲರೂ ಕೆಟ್ಟದೇ ಮಾಡ್ತಾರೆ ಅಂತ ಯಾಕೆ ನೀವು ಭಾವನೆ ಮಾಡ್ತೀರಾ? ಎಷ್ಟೋ ಜನಕ್ಕೆ ಅದರಿಂದ ನೋಡಿ ಹಸುಗಳನ್ನ ಸಾಕ್ತಾ ಇದ್ದಾರೆ ಜನ. ಮತ್ತೆ ಹಸುಗಳಿಗೆ ಪೋಷಣೆಗೆ ಬೇಕಾಗಿರ್ತಕ್ಕಂಥ ಫೀಡ್ಸನ್ನು ಬೆಳೆಸೋರಿಗೆ ಅದರಿಂದ ಲಾಭ ಆಗತ್ತೆ ಅಲ್ವಾ? ಇದರಿಂದ ಒಳ್ಳೇದು ಆಗ್ತಾ ಇದೆ, ಅದನ್ನು ನೋಡಿ. ಇವಾಗ ನೀವು ನಡೆದ್ರೆ, ನೀವು ಸುಮ್ಮನೆ ಹಂಗೆ ನಡ್ಕೊಂಡು ಹೋಯ್ತು ಅಂತ ಇಟ್ಕೊಳ್ಳಿ, ಎಷ್ಟೋ ಜೀವ ಜಂತು ಸಾಯ್ತವೆ. ನೀವು ನಡೀದಿರ ಇರ್ಲಿಕ್ಕಾಗತ್ತಾ? ನಾವು ನಮ್ಮ ಮನಸ್ಸಿನಲ್ಲಿ ನೋಡಬೇಕು, ಎಲ್ಲಿ ನಮ್ಗೆ ಒಳ್ಳೆಯದು ಇದಾಗ್ತದೋ ಅಲ್ಲಿ ಇದು ಮಾಡಬೇಕು. ಮತ್ತು ಈ ಥರ ತುಂಬ ಜಾಗಗಳಿದೆ, ಡೈರಿ ಇದೆ. ಇವಾಗ ನಮ್ಮಲ್ಲೂ ಇದೆ ಡೈರಿಗಳು, ಇಲ್ಲಿದೆ. ನಾವು ಮೊದಲು ಕರುಗಳಿಗೆಲ್ಲ ಕೊಟ್ಬಿಟ್ಟು ಕರುಗಳು ಆದಮೇಲೆ ಹಾಲು ತೆಗಿತೀವಿ. ಎಷ್ಟೋ ಹಸುಗಳು ಹಾಲು ಕೊಡೋದಿಲ್ಲ, ಅಂಥ ಹಸುವನ್ನೆಲ್ಲ ಇಲ್ಲಿ ಸಾಕಿಸ್ಕೊತೀವಿ, ಬಂದು ಸಾಕ್ತಾ ಇದ್ದೀವಿ. ನಮ್ಮಲ್ಲಿ 1500 ಹಸು ಇದ್ದರೆ ಅದರಲ್ಲಿ ಅರ್ಧಕ್ಕಿಂತ ಕಡಿಮೆ ಹಸು, 600 ಹಸುನೇ ಇಷ್ಟೇ ಹಾಲು ಕೊಡೋದು. ಮಿಕ್ಕಿದ್ದೆಲ್ಲ ಇಲ್ಲಿ ನಾವು ನೋಡ್ಕೊತೀವಿ. ಯಾಕೆ ಇಲ್ದಿದ್ರೆ ಅವ್ರು ಯಾರಾದ್ರು ತೊಗೊಂಡು ಕಸಾಯಿಖಾನೆಗೆ ಹಾಕ್ಬಿಟ್ರೆ. ಅದಕ್ಕೆ ಸಮಾಜದಲ್ಲಿ ಇವೆಲ್ಲ ಇರ್ತದೆ. ನಮಗೆ ಎಷ್ಟು ನಾವು ಇದು ಮಾಡಿದ್ರೆ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತಗೋಬೇಕು. ನಮಸ್ತೆ ಗುರುಜಿ, ನನ್ನ ಹೆಸರು ಸ್ನೇಹಾ ಶನಾಯ್ ಅಂತ. ಜೀವನದಲ್ಲಿ ವಾಟ್ ಡು ಯು ಲುಕ್ ಫಾರ್ವರ್ಡ್ ಟು? ನಮಗೆ ನೋಡಿ, ನಾನು ಇಫ್ ಐ ಕೀಪ್ ಲುಕಿಂಗ್ ಫಾರ್ವರ್ಡ್ ಫಾರ್ ಸಮಥಿಂಗ್, ಐ ಹ್ಯಾವ್ ನೋ ರೈಟ್ ಟು ಸಿಟ್ ಹಿಯರ್. ನಮಗೇನು ಬೇಕಿಲ್ಲ, ಪೂರ ತೃಪ್ತಿಯಾಗಿರೋದ್ರಿಂದ ಮಾತ್ರ ನಾವಿಲ್ಲಿ ಕೂತಿರೋದು.
ಹಾಗೆ ಹೇಳಲೇಬೇಕು ಅಂದರೆ ನಿಮ್ಮೆಲ್ಲರ ಮುಖದಲ್ಲೂ ಮುಗುಳ್ನೆಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆರಿ ಸ್ವೀಟ್. ಸೋಮನಾಥ್ ಟೆಂಪಲ್ 1000 ವರ್ಷ ಮುಂಚೆ ಡಿಸ್ಟ್ರಾಯ್ ಆಗಿದ್ದು ಅಂಶ ಇವಾಗ ಇಲ್ಲಿದೆ. ಅದನ್ನು ನೋಡೋಕ್ಕೆ ಆ ದರ್ಶನ ಭಾಗ್ಯ ನಮಗೆ ಸಿಕ್ತು. ಅದ್ರ ಬಗ್ಗೆ ಒಂದು ಪ್ರಶ್ನೆ. ಸೋಮನಾಥ್ ಟೆಂಪಲು ರೆಸಿಲಿಯನ್ಸ್ ಮತ್ತು ಡಿವೋಷನ್ನ ಸಿಂಬಲೈಸ್ ಮಾಡುತ್ತೆ. ಇದರಿಂದ ನಮ್ಮ ಲೈಫಲ್ಲಿ ನಾವೇನು ಕಲಿಬೇಕು? ಶಿವ ಶಾಶ್ವತ, ದೇವರನ್ನ ಯಾರು ಯಾವತ್ತೂ ಭಂಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಲಿಂಗವನ್ನು ಭಂಗ ಮಾಡಿದ್ರೆ 11 ಲಿಂಗವಾಗಿ ಇಲ್ಲಿ ಬಂದು ಕೂತಿದ್ದಾರೆ. ಜನಗಳ ಭಾವನೆ ಇರ್ತದಲ್ಲ ಭಗವಂತನ ಮೇಲೆ, ಭಗವಂತ ಶಾಶ್ವತನಾದವನು. ಅದು ಭಗವಂತನ 5 ಲಕ್ಷಣ ಇದೆ: ಸೃಷ್ಟಿ, ಸ್ಥಿತಿ, ಲಯ, ಅನುಗ್ರಹ ಮತ್ತು ತಿರೋಭಾವ. ತಿರೋಭಾವ ಅಂತಂದರೆ ಕಣ್ಣು ಮರೆಯಾಗಿರ್ತಕ್ಕಂಥದ್ದು, ಮತ್ತು ಆವಿರ್ಭಾವ, ಪ್ರಕಟವಾಗೋದು. 1000 ವರ್ಷ ಅವರು ತಿರೋಭಾವದಲ್ಲಿದ್ದರು, ಮರೆಯಲ್ಲಿದ್ದರು. ಈಗ ಅವರು ವ್ಯಕ್ತವಾಗಿದ್ದಾರೆ. ಒಳ್ಳೆ ಸಮಯ. ಥ್ಯಾಂಕ್ ಯು ಗುರುಜಿ. ಒಂದು ಇತ್ತೀಚಿನ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಿದ್ದೆ, ಎಲ್ಲ ಧರ್ಮಗಳಿಗೂ ಕಂಪೇರ್ ಮಾಡಿದ್ರೆ ಹಿಂದೂ ಧರ್ಮದಲ್ಲಿ ಮಾತ್ರ ಬರೀ 20%ಗೂ ಕಡಿಮೆ ಜನರಿಗೆ ದೇವರ ಮೇಲೆ ನಂಬಿಕೆ ಆಗಿರ್ಬೋದು, ಪುರಾಣ ಅಥವಾ ನಮ್ಮ ಸಿದ್ಧಾಂತಗಳು ಇವುಗಳ ಬಗ್ಗೆ ಅವೇರ್ನೆಸ್ ಇದೆ, ಓದಿದ್ದಾರೆ. ಒಬ್ಬರು ಕೂಡ ಇದುವರೆಗೂ ಭಗವದ್ಗೀತೆ ಮುಟ್ಟದೇ ಇರೋ ಹಿಂದೂಗಳೇ ಬಹಳ ಜನ ಇರ್ತಾರೆ ಅಂತ. ಸೊ ನನಗಿರುವಂತಹ ಪ್ರಶ್ನೆ, ಸಂಭವಾಮಿ ಯೋಗಿ ಯೋಗಿ ಅಂತ ಹೇಳಿದ ಹಾಗೆ ಯಾಕೋ ಒಂದು ರೀತಿ ರೆವಲ್ಯೂಷನ್ ಮತ್ತೆ ಶುರುವಾಗ್ತಾ ಇದೆ ಅಂತ ಅನಿಸುತ್ತೆ. ಅದು ನಿಮ್ಮಂಥವರು ನಡೆದಾಡೋ ಜಾಗದಲ್ಲಿ ನಡೆದಿರುವಂಥದ್ರಿಂದ ಆಗ್ತದೆ ಅಂತ. ಆದರೆ ಈ ಧರ್ಮ ಅಂದ್ರೇ ಸುಳ್ಳು ಅಥವಾ ಧರ್ಮದನ್ನು ವಿರೋಧ ಮಾಡೋದೇ ಸೆಕ್ಯುಲರಿಸಮ್ ಅಂದ್ಕೊಂಡಿರೋರಿಗೆ ನಮ್ಮ ಧರ್ಮದ ಮಹತ್ವ ಹೇಳೋದ್ರಲ್ಲಿ ಮೊದಲನೇ ಹೆಜ್ಜೆ ಹೇಗಿಡಬೇಕು? ಈ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಜನಕ್ಕೆ ತುಂಬ ಭಕ್ತಿ ಇದೆ ನೋಡಿ. ಯಾವುದೇ ದೇವಸ್ಥಾನ ನೋಡಿ ರಶ್ ಇರ್ತದೆ ಅಲ್ಲ ಅಷ್ಟೊಂದು. ಶಾಪಿಂಗ್ ಮಾಲಲ್ಲಿ ಎಷ್ಟು ರಶ್ ಇದೆಯೋ ಅದಕ್ಕಿಂತ ಹೆಚ್ಚು ರಶ್ಶು ಎಲ್ಲ ದೇವಸ್ಥಾನದಲ್ಲೂ ಇದೆ. ಇದೆಯೋ ಇಲ್ಲೋ? ಹಾಂ, ಹಂಗಿದ್ಮೇಲೆ ಭಕ್ತಿ ಇಲ್ಲ, ಬರೀ 20% ಮಾತ್ರ ಮಾಡ್ತಾ ಅನ್ನೋದಕ್ಕೆ ನಂಬಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದೊಂದು ಮೂಲೆಗೊಂದು ದೇವಸ್ಥಾನ ಬರ್ತಾಯಿದೆ, ಹೊಸದಾಗಿ ದೇವಸ್ಥಾನಗಳು ಬರ್ತಾಯಿವೆ. ಬೆಂಗಳೂರಲ್ಲಿ ನೋಡಿ ಸಾವಿರಾರು ದೇವಸ್ಥಾನಗಳು ಬಂದ್ಬಿಟ್ಟಿದೆ ಹೊಸದಾಗಿ. ಭಕ್ತಿ, ಆ ಭಕ್ತಿ ಎಷ್ಟಿದೆ ಎಷ್ಟಿಲ್ಲ ಅದರಲ್ಲಿ ಒಂದು ಕ್ರಾಂತಿ ಉಂಟಾಗಬೇಕು ಅನ್ನೋದು ಮಾತು ಸತ್ಯ. ಅದನ್ನು ಮಾಡಬೇಕಾಗತ್ತೆ. ಅದು ಹೀಗೆ ಅನುಭವದಿಂದ ಉಂಟಾಗುತ್ತೆ. ಇಲ್ದಿರೋ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಒಡೆದು ಕರ್ಪೂರ ಮಾಡಿ ಅಲ್ಲಿ ಒಂದಷ್ಟು ದಕ್ಷಿಣೆ ಹಾಕಿ ಬಂದ್ಬಿಡೋದು, ಇಷ್ಟೇ ಭಕ್ತಿ ಅಂತ ಕೊಡ್ಕೊಡೋದು. ನಮಸ್ಕಾರ ಗುರುಜಿ, ನನ್ನ ಹೆಸರು ನೇತ್ರ ಅಜ್ಜಂಪುರ್ ಅಂತ. ಇಲ್ಲಿ ಬೆಂಗಳೂರಲ್ಲಿ ನಾನು ಒಂದು ಬ್ರ್ಯಾಂಡಿಂಗ್ ಏಜೆನ್ಸಿ ಮತ್ತು 2-3 ಕ್ರಿಯೇಟಿವ್ ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ. ನನ್ನ ಕ್ವೆಶ್ಚನ್ ಏನಂದರೆ, ಇವತ್ತು 2 ದಿನ ಪ್ರೋಗ್ರಾಮಲ್ಲಿ ನಾವು ಕಲ್ತಿದ್ದೀವಿ ದಟ್ ನಾವು ಪ್ರೆಸೆಂಟಲ್ಲಿ ಇರಬೇಕು, ಪ್ರೆಸೆಂಟನ್ನ ಅನುಭವಿಸಿ ಅದನ್ನು ಎಂಜಾಯ್ ಮಾಡಬೇಕು ಅಂತ. ಆದರೆ ಪಾಸ್ಟಲ್ಲಿ ಕಲ್ತ್ಕೊಳ್ಳೋಕೆ ಎಷ್ಟೊಂದಿರುತ್ತೆ. ಫ್ಯೂಚರ್ ಪ್ರೆಸೆಂಟಲ್ಲಿ ಇರಬೇಕು ಅಂದರೆ ಪಾಸ್ಟಲ್ಲಿ ಕಲಿಬೇಡಿ ಅಂತ ಅಲ್ಲ, ಫ್ಯೂಚರ್ದು ಏನು ಯೋಚನೆನೇ ಮಾಡಬೇಡಿ ಅಂತ ಅಲ್ಲ. ಫ್ಯೂಚರ್ದು ನಮ್ಮದೆಲ್ಲ ಪ್ಲ್ಯಾನ್ಸ್ ಎಲ್ಲ ಆಗಿಬಿಟ್ಟಿದೆ. ಇನ್ನು 6 ತಿಂಗಳಿಗೆ, 1 ವರ್ಷಕ್ಕೆಲ್ಲ ಆಗಿಬಿಟ್ಟಿದೆ. ಹಂಗೆ ನೋಡಿದ್ರೆ 10 ವರ್ಷಕ್ಕೆ ಪ್ಲ್ಯಾನ್ ಎಲ್ಲ ಇಟ್ಟಿರ್ತೀವಿ. ಆದ್ದರಿಂದ ಪ್ಲ್ಯಾನ್ ಮಾಡಿ, ಆದರೆ ವರ್ತಮಾನದಲ್ಲಿರಿ ಅಂತಂದರೆ ಜಾಗರೂಕರಾಗಿರಿ ಅಂತ ಗೊತ್ತಾಯ್ತಲ್ಲ. ಕಾನ್ಷಿಯಸ್ನೆಸ್ ಅಲ್ಲಿ, ಸರಿನಾ?